ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಹಾಗೆ ಇವತ್ತಿಗೆ ನಮ್ಮ ಕೋಳಿಗಳಿಗೆ 17 ಡೇಸ್ ಕಂಪ್ಲೀಟ್ ಆಗ್ತದೆ. ಹಾಗೆ ಸ್ಪೇಸ್ ಕೊಡಬೇಕು. ಮತ್ತು ಏನಂತ ಹೇಳಿದರೆ ಇನ್ನೂ ಒಂದು 3 ಡೇಸಲ್ಲಿ ಫುಲ್ ಶೆಡ್ ಬಿಡಬೇಕಾಗ್ತದೆ. ಬಟ್ ಈ ಮಳೆಗಾಲ ಆಗಿರೋದ್ರಿಂದ 3 ಡೇಸ್ ವೆಯ್ಟ್ ಮಾಡ್ಬೋದು, 20 ಡೇಸ್ವರೆಗೆ ಬಿಡ್ಬೋದು. 21 ಡೇಸ್ ಆದರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಇವಾಗ ತುಂಬ ಮಳೆ ಬರ್ತಾ ಇದೆ ಅಲ್ಲ, ಒಂದು 3-4 ಡೇಸಿಂದ ಹೆವಿ ರೈನ್ ಫಾಲ್ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಟೈಟ್ ಆದರೂ ತೊಂದರೆ ಇಲ್ಲ. ಹಾಗೆ 20-21 ದಿನಕ್ಕೆ ಫುಲ್ ಶೆಡ್ ಬಿಡ್ಬೋದು. ಅದರಿಂದ ಇವತ್ತು ಸ್ವಲ್ಪ ನಾವೊಂದು 20 ಫೀಟ್ ಜಾಗವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಬೇಸಿಗೆ ಆಗಿದ್ದರೆ ನಾವು 16 ಡೇಸ್ಗೆ ಫುಲ್ ಶೆಡ್ ಬಿಡಬೇಕಾಗ್ತದೆ. ಮಳೆಗಾಲ ಆಗಿರೋದ್ರಿಂದ ಅಷ್ಟು ಬೇಗ ಬಿಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಡಿಲೇ ಮಾಡಬೇಕಾಗ್ತದೆ. ನಾನು ಈ ಮರಿಗಳಿಗೆ ಜಾಗ ಕೊಡುವಾಗ ಬಳಸುವಂಥದ್ದು ಭತ್ತದ ವೇಸ್ಟ್ ಅಂತ ಹೇಳಿದರೆ ಭತ್ತದ ಹೊಟ್ಟು, ಹಸ್ಕ್ ಅಂತಲೂ ಕರೀತಾರೆ, ಈ ಅಂದರೆ ಉಮ್ಮಿ ಅಂತಲೂ ಕೂಡ ಕರೀತಾರೆ. ಈ ನಾವು ಭತ್ತದ ಹೊಟ್ಟು ಎಷ್ಟು ಹಾಕ್ತೀವಿ ಅಂತ ಹೇಳಿದರೆ, ಈಗ ಜಾಗ ಕೊಡ್ತಿರುವಂಥದ್ದಕ್ಕಲ್ಲ, ಓವರಾಲ್ ಆಗಿ ನನಗೆ ಒಂದು ಬ್ಯಾಚಿಗೆ ಎಷ್ಟು ಭತ್ತದ ಹೊಟ್ಟು ಬೇಕಾಗ್ತದೆ, ಅದರ ಬಜೆಟ್ ಎಷ್ಟಾಗ್ತದೆ, ಹಾಗೆ ಕಾಂಕ್ರೀಟ್ ನೆಲ ಆದರೆ ಎಷ್ಟು ಹೊಟ್ಟು ಬೇಕಾಗ್ತದೆ, ಕೆಲವೊಬ್ರು ಕಾಂಕ್ರೀಟ್ ಮಾಡಿರೋದಿಲ್ಲ, ಮಣ್ಣಿನ ನೆಲ ಮಾಡಿರ್ತಾರೆ, ಅದಕ್ಕಾದರೆ ಎಷ್ಟು ಬೇಕಾಗ್ತದೆ, ಇದೆಲ್ಲವನ್ನು ನಾನು ಇವತ್ತಿನ ವ್ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೀನಿ. ನೋಡಿ, ನಾನು ಈ ಮೊದಲೇ ಹೇಳಿದಾಗೆ ಇವಾಗ ಮರಿಗಳಿಗೆ ಜಾಗ ಕೊಡಬೇಕು. ಅದಕ್ಕೋಸ್ಕರ ಉಮ್ಮಿ ಅಂತ ಹೇಳಿದರೆ ಭತ್ತದ ಹೊಟ್ಟನ್ನು ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇವಾಗ ಈ ನಾವು ಒಂದು ಬ್ಯಾಚ್ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಂದು ಇರುವಂಥದ್ದು 5,000 ಮರಿಗಳು. 5,000 ಮರಿ ಒಂದು ಬ್ಯಾಚ್ ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ನಿಯರ್ 1 ಟನ್ನು ಭತ್ತದ ಹೊಟ್ಟು ಬೇಕಾಗ್ತದೆ. ಈ 1 ಟನ್ ಅಂತ ಹೇಳಿದರೆ 1,000 kg. ಈ 1,000 kgಗೆ ಎಷ್ಟು ಬಜೆಟ್ ಆಗ್ತದೆ ಅದನ್ನೆಲ್ಲ ನಿಮಗೆ ಈಗ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ಮಳೆಗಾಲ ಆಗಿರೋದ್ರಿಂದ ಒಂದು 100 kg ಎಕ್ಸ್ಟ್ರಾನೇ ಬೇಕಾಗ್ತದೆ. ಅದೇ ಬೇಸಿಗೆ ಆಗಿದ್ದರೆ ನನಗೆ ಒಂದು 9 ಕ್ವಿಂಟಲ್ 900 kg ಇದ್ದರೆ ಸಾಕು. ಮಳೆಗಾಲ ಆಗಿರೋದ್ರಿಂದ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರ್ತದೆ, ಅಧಿಕವಾಗಿ ಮಳೆ ಬರ್ತಾ ಇರ್ತದೆ. ಹಾಗಾಗಿ ನಾವು ಸ್ವಲ್ಪ ತೆಳುವಾಗಿ ಭತ್ತದ ಹೊಟ್ಟನ್ನು ಹಾಕಿದರೆ ಅದು ಬೇಗ ಗಟ್ಟಿ ಆಗ್ತದೆ. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಒಂದು 100-150 kg ಭತ್ತದ ಹೊಟ್ಟನ್ನು ಜಾಸ್ತಿಯಾಗಿ ನಾವು ಹಾಕಬೇಕಾಗ್ತದೆ. ಬೆಡ್ ಸ್ವಲ್ಪ ದಪ್ಪ ಮಾಡಬೇಕು. ಈ ಭತ್ತದ ಹೊಟ್ಟಿನ ರೇಟ್ 1 kg ಲೆಕ್ಕದಲ್ಲಿ ಕೊಡ್ತಾರೆ ಅವರು. ಕೆಲವು ಮಿಲ್ಲಲ್ಲಿ 8 ರೂಪಾಯಿ ಇರ್ತದೆ, ಹಾಗೆ ಕೆಲವೊಬ್ರದ್ದು 9, ಮ್ಯಾಕ್ಸಿಮಮ್ ಅಂತ ಹೇಳಿದರೆ 10 ರೂಪಾಯಿ. 8ರಿಂದ 10 ರೂಪಾಯಿ ಇದ್ದೇ ಇರ್ತದೆ. ಅದಕ್ಕಿಂತ ಕಡಿಮೆ ರೇಟಲ್ಲಿ ಎಲ್ಲಿ ಕೂಡ ಇವಾಗ ನಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ, ಯಾವ ಮಿಲ್ನವರು ಕೊಡ್ತಾ ಇಲ್ಲ. ಯಾಕೆಂತ ಹೇಳಿದರೆ ಒಂದು 4-5 ವರ್ಷದ ಕೆಳಗಾದರೆ ಒಂದು 3-4 ರೂಪಾಯಿ ರೇಟ್ ಇತ್ತು. ಇವಾಗ ಅದು ಕ್ರಮೇಣ ಭತ್ತ ಮತ್ತು ಅಕ್ಕಿ ರೇಟ್ ಹೇಗೆ ಹೈಕ್ ಆಗ್ತಾ ಹೋಗ್ತದೆ, ಅದೇ ರೀತಿಯಲ್ಲಿ ಈ ಭತ್ತದ ಹೊಟ್ಟಿನ ರೇಟ್ ಕೂಡ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ಇವಾಗ ನಮಗೆ ಒಂದು ಬ್ಯಾಚಿಗೆ ಈಗ 8 ರೂಪಾಯಿ ಅಂತೇಳಿ 8 ರೂಪಾಯಲ್ಲಿ ಸಿಕ್ಕಿದರೆ ನಮಗೊಂದು 8,000 ಆಗ್ತದೆ ಖಾಲಿ ಭತ್ತದ ಹೊಟ್ಟಿಗೆ. ಬಟ್ ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಕಿಲೋಮೀಟರ್ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಮಗೆ ಹತ್ತಿರ ಇದ್ದರೆ ಮಿನಿಮಮ್ ಒಂದು 1,000 ರೂಪಾಯಿ ಖರ್ಚು ಬೀಳ್ಬೋದು ಟ್ರಾನ್ಸ್ಪೋರ್ಟೇಷನ್ ರೆಂಟು. ದೂರ ಇದ್ದರೆ ಅದಕ್ಕಿಂತ ಜಾಸ್ತಿ ಆಗ್ತದೆ, 8ರಿಂದ 9,000 ರೂಪಾಯಿ 8 ರೂಪಾಯಿ ಆದರೆ. ಹಾಗೆ 9 ರೂಪಾಯಿ ಆದರೆ 9ರಿಂದ 10. ಹಾಗೆ 10 ರೂಪಾಯಿದು ಉಮ್ಮಿ ಅಂತ ಹೇಳಿದರೆ 10ರಿಂದ 11,000 ರೂಪಾಯಿ ಕಾಸ್ಟ್ ಬೀಳ್ತದೆ ನಮಗೆ ಒಂದು ಬ್ಯಾಚ್ ಕಂಪ್ಲೀಟ್ ಮಾಡಲಿಕ್ಕೆ. ಈ ಭತ್ತದ ಹೊಟ್ಟನ್ನು ಬಿಟ್ಟು ಕೆಲವೊಬ್ಬರು ಮರದ, ಈಗ ಸಾಮಿಲ್ ಇರ್ತದಲ್ಲ, ಸಾಮಿಲ್ ಅದರಲ್ಲಿ ಸಿಗುವಂಥದ್ದು ಮರದ ಹುಡಿ, ಅದನ್ನು ಕೂಡ ಹಾಕಿ ಬ್ಯಾಚ್ ಮಾಡ್ತಾರೆ. ಬಟ್ ಸಮಸ್ಯೆ ಏನಂತ ಹೇಳಿದರೆ, ನಮಗೆ ಪೌಲ್ಟ್ರಿ ಬ್ಯಾಚ್ ಕಂಪ್ಲೀಟ್ ಆಗ್ತದೆ. ಈಗ ಮರಿಗಳಿಗೆ ಏನು ಸಮಸ್ಯೆ ಇಲ್ಲ. ಹಾಗೆ ಅದು ಕೂಡ ಕೆಲವೊಂದು ಕಡೆ ಫ್ರೀಯಾಗಿ ಸಿಗ್ತದೆ, ಕೆಲವೊಬ್ಬರು ಸಾಮಿಲ್ನವರು ಚಾರ್ಜ್ ಮಾಡ್ತಾರೆ. ಹೀಗೆ ನಾವು ಮರದ ಹುಡಿಯನ್ನು ಹಾಕಿದರೂ ಈಗ ಫ್ರೀ ಆಗಲಿ ಸಿಗಲಿ ಅಥವಾ ಚಾರ್ಜ್ ಕೊಟ್ಟು ತಗೊಂಡ್ರು ಅಂದರೆ ಕಡಿಮೆ ರೇಟಲ್ಲಿ, ಇಷ್ಟೊಂದು ರೇಟ್ ಇಲ್ಲ, ಅದೊಂದು 2-3 ರೂಪಾಯಿ kgಯಲ್ಲಿ ಕೂಡ ಸಿಗ್ಬೋದು. ಅಂದರೆ ಕೆಲವೊಬ್ಬರು ಚೀಲದ ಲೆಕ್ಕದಲ್ಲಿ 50 kg ಚೀಲದಲ್ಲಿ ತುಂಬಿಸಿ ಕೊಡ್ತಾರೆ. ಹಾಗೆ ಸಿಕ್ಕಿದರೆ ನಮಗೆ ಬಜೆಟ್ ಚೀಪ್ ಆಗ್ತದೆ. ಬಟ್ ಏನಂತ ಹೇಳಿದರೆ, ಇದರಿಂದ ಸಿಗುವಂಥ ಗೊಬ್ಬರ ನಮಗೆ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಗೊತ್ತಿಲ್ಲದೆ ಇರುವ ಕಡೆ ಕೆಲವೊಬ್ಬರು ಇವಾಗ ಪರ್ಚೇಸ್ ಮಾಡ್ತಾ ಇದ್ದಾರೆ ರೈತರು. ಬಟ್ ಗೊತ್ತಿರುವಂಥ ರೈತರು ಈ ಮರದ ಹುಡಿ ಅಂತ ಗೊತ್ತಾದರೆ ಯಾರು ಕೂಡ ಒಬ್ಬರು ಕೂಡ ಈ ನಮ್ಮ ಮರದ ಹುಡಿಯ ಗೊಬ್ಬರವನ್ನು ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ.
ಆಗ ಏನಾಗ್ತದೆ ಅಂತ ಹೇಳಿದರೆ ನಮ್ದು ಅದು ಟೋಟಲ್ ವೇಸ್ಟ್ ಅಂತ ಹೇಳಿದರೆ ನಾವು ಈಗ ತಂದಿರುವುದು ವೇಸ್ಟು, ಇಲ್ಲಿ ಕೋಳಿಯ ಹಿಕ್ಕೆ ಕೂಡ ಹಾಕಿ ಗೊಬ್ಬರ ಆಗಿರ್ತದಲ್ಲ ಅದು ಕೂಡ ಟೋಟಲ್ 100% ನಮಗೆ ವೇಸ್ಟ್ ಆಗ್ತದೆ. ಅದರಲ್ಲಿ ₹1 ಲಾಭನೇ ಇಲ್ಲ, ಮತ್ತು ಡಂಪ್ ಮಾಡಲಿಕ್ಕೆ ನಮಗೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಬೇಕಾಗ್ತದೆ. ಇದನ್ನು ಯಾಕೆ ರೈತರು ಹಾಕೋದಿಲ್ಲ ಅಂತ ಹೇಳಿದರೆ, ಆ ಮರದ ಹುಡಿಯಿಂದ ಹಾಕಿರುವ ಬೆಳೆಗಳಿಗೆ ಅದರದ ಮಳೆಯಲ್ಲಿ ನೀರು ಬಿದ್ದಾಗ ಅದರ ಅಂಶ ಮರದಲ್ಲಿ ಒಂದು ಕೆಲವೊಂದು ಹಾನಿಕಾರಕ ಅಂಶ ಇರ್ತದೆ, ಅದು ನೀರಿನ ಜೊತೆ ಮಿಕ್ಸ್ ಆಗಿ ಅದು ಗಿಡಗಳು ಸಾಯುವುದು ಅಥವಾ ಮರಗಳು ಸಾಯುವಂಥ ಸಂಭವ ಜಾಸ್ತಿ ಇರ್ತದೆ. ಹಾಗೆ ಗೊತ್ತಿಲ್ಲದೆ ಇರುವಂಥ ರೈತರು ಇವಾಗ ಪರ್ಚೇಸ್ ಮಾಡ್ತಾರೆ, ಕೆಲವರು ಗೊತ್ತಿರುವ ರೈತರು ಅದನ್ನು ಯಾವುದೇ ಕಾರಣಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ಮರದ ಹುಡಿಯನ್ನು ಯಾವತ್ತೂ ಹಾಕಿ ಗೊಬ್ಬರ ಮಾಡಬಾರ್ದು. ಯಾರಾದರೂ ಈಗ ನಾನು ಪರವಾಗಿಲ್ಲ ನನಗೆ ಫ್ರೀಯಾಗಿ ಸಿಗ್ತದೆ ಇದರಿಂದ ನಾನು, ಯಾಕೆಂದರೆ ನನಗೆ ಫ್ರೀ ಬಜೆಟಲ್ಲಿ ನಂದು ಒಂದು ಬ್ಯಾಚ್ ಮುಗೀತದೆ, ಗೊಬ್ಬರ ಸೇಲ್ ಆಗದಿದ್ದರೆ ತೊಂದರೆ ಇಲ್ಲ, ಅದರಿಂದ ನನಗೆ ಇನ್ವೆಸ್ಟ್ಮೆಂಟು ಇಲ್ಲ, ಪ್ರಾಫಿಟು ಬೇಡ ಅಂತ ಹೇಳಿದರೆ. ಬಟ್ ಸಮಸ್ಯೆ ಏನು ಅಂತ ಹೇಳಿದರೆ, ಈಗ ಇರುವಂಥ ನಮ್ಮದು ಪೌಲ್ಟ್ರಿ ಶೆಡ್ ಇದೆಯಲ್ಲ ಅದರ ಹತ್ತಿರ ಡಂಪ್ ಮಾಡುವ ಹಾಗಿಲ್ಲ. ಯಾಕೆಂತ ಹೇಳಿದರೆ ಅದರಿಂದ ಬ್ಯಾಕ್ಟೀರಿಯಾಸ್ ಏನಾದರೂ ಉತ್ಪತ್ತಿಯಾಗಿ ಅದು ಪುನಃ ನಮ್ಮ ಹೊಸ ಬ್ಯಾಚ್ ಮರಿ ಬರುವಾಗ ಅಲ್ಲಿಗೆ ಸ್ಪ್ರೆಡ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ತುಂಬ ದೂರದಲ್ಲಿ ನಾವು ಅದನ್ನು ಡಂಪ್ ಮಾಡಬೇಕಾಗ್ತದೆ. ಇಲ್ಲ ಹಾಗೆಲ್ಲ ಮಾಡ್ತಾ ಹೋದರೆ ನಮಗೆ ಅದು ಬರ್ಡನ್ ಆಗ್ತದೆ ಬಿಟ್ಟರೆ ಅದರಿಂದ ನಮಗೆ ಪ್ರಾಫಿಟ್ ಏನು ಸಿಗೋದಿಲ್ಲ. ಹಾಗಾಗಿ ನಾವು ಆ ಯೋಚನೆಗೆ ಕೈ ಹಾಕಬಾರ್ದಾಗ್ತದೆ. ಅದಕ್ಕಾಗಿ ನಾವು ಈ ಭತ್ತದ ಹೊಟ್ಟನ್ನೇ ಉಪಯೋಗಿಸಿ ನಾವು ಪೌಲ್ಟ್ರಿ ಬ್ಯಾಚ್ ಮಾಡಿದರೆ ನಮಗೆ ಗೊಬ್ಬರನೂ ಸೇಲ್ ಆಗ್ತದೆ, ಹಾಗೆ ಸಮಸ್ಯೆನೂ ಕೂಡ ಇರೋದಿಲ್ಲ. ಹಾಗೆ ಯಾವುದೇ ಕಾರಣಕ್ಕೂ ಮರದ ಹುಡಿಯನ್ನು ಮಾತ್ರ ಬಳಸಲಿಕ್ಕೆ ಹೋಗಬಾರ್ದು. ಯಾಕೆ ಕೆಲವೊಬ್ಬರು ಗೊತ್ತಿಲ್ಲದೆ ಇರುವಂಥ ರೈತರು ಪರ್ಚೇಸ್ ಮಾಡ್ತಾರೆ. ಹಾಗೆ ಫಾರ್ಮರಿಗೆ ಗೊತ್ತಿದ್ದರೂ ಅದು ಯಾಕೆ ಸೇಲ್ ಆಗ್ತದಲ್ಲ, ಇರಲಿ ನಮಗೆ ಪ್ರಾಫಿಟ್ ಸಿಗ್ತದೆ ಅನ್ನೋ ಕಾರಣಕ್ಕೆ ಅದನ್ನು ಸ್ಪ್ರೆಡ್ ಮಾಡಲಿಕ್ಕೂ ಹೋಗೋದಿಲ್ಲ. ಹಾಗೆ ಅಂಥ ಕಡೆಗಳಲ್ಲಿ ಈ ಮರದ ಹುಡಿಯ ಗೊಬ್ಬರ ಇವಾಗಲೂ ಸೇಲ್ ಆಗ್ತಾ ಇದೆ ಕೆಲವು ಕಡೆ. ಅದು ರೈತರಿಗೆ ಜಾಗೃತಿ ಮೂಡಿಸಬೇಕಾಗ್ತದೆ. ಯಾಕೆಂತೇಳಿದರೆ ಒಂದು ನಮ್ಮ ಸಣ್ಣ ತಪ್ಪಿಂದ ಅವರು ಮಾಡಿದಂಥ ಕಷ್ಟಪಟ್ಟು ಬೆಳೆದ ಬೆಳೆ ಹಾಳಾಗಬಾರ್ದು ಎನ್ನುವ ಕಾರಣಕ್ಕೆ. ಅದು ತುಂಬ ಕಡೆ ಬೆಳೆ ಹಾಳಾಗಿದ ನಿದರ್ಶನಗಳು ಇವೆ. ಅದಕ್ಕಾಗಿ ನಾವು ಅದನ್ನು ರೈತರಿಗೆ ತಿಳಿಸಿ ಹೇಳಬೇಕೇ ಹೊರತು ಅದನ್ನು ನಾವು ಮತ್ತೆ ಪ್ರಮೋಟ್ ಮಾಡಿ ಆ ಮರದ ಹುಡಿಯ ಗೊಬ್ಬರವನ್ನು ಯಾವುದೇ ಕಾರಣಕ್ಕೆ ಮಾಡಬಾರ್ದು. ನಾವು ಒಂದು 45 ದಿನದಲ್ಲಿ ಒಂದು ಬ್ಯಾಚ್ ಕೋಳಿ ಸಾಗಲಿಕ್ಕೆ ಎಷ್ಟು ಕಷ್ಟ ಇರ್ತೀವಿ ಅದರ 100 ಪಟ್ಟು ಕಷ್ಟ ರೈತನಿಗಿರ್ತದೆ. 16 ವರ್ಷಗಳಿಂದ ಕಷ್ಟಪಟ್ಟು ಗಿಡಗಳನ್ನು ಮರಗಳನ್ನು ಬೆಳೆಸಿರ್ತಾನೆ ನಮ್ಮ ಲಾಭಕ್ಕೋಸ್ಕರ ಅಂತಿದ್ರೆ. ಗೊತ್ತಿಲ್ಲದೆ ಮಾಡಿದರೆ ಅದರಿಂದ ಪಶ್ಚಾತ್ತಾಪ ಪಡುವಂತೇನಿದಿಲ್ಲ. ಗೊತ್ತಿದ್ದು ನಾವು ಮರದ ಹುಡಿಯನ್ನು ಹಾಕಿ ಗೊಬ್ಬರ ಮಾಡಿ ಅವರಿಗೆ ಸೇಲ್ ಮಾಡಿ ಅವರಿಗೆ ನಷ್ಟವಾಗುವಂಥದ್ದು ನಮ್ಮಿಂದ ಆಗಬಾರ್ದು. ಈಗ ನನ್ನದು ಇರುವಂಥದ್ದು ಇದು ಕಾಂಕ್ರೀಟ್ ಫ್ಲೋರು. ಇದಕ್ಕಾದರೆ ನಾನು ಹೇಳಿದಷ್ಟು ಅಂದರೆ ಮಳೆಗಾಲದಲ್ಲಿ ಆದರೆ 1,000 kg, ಹಾಗೆ ಬೇಸಿಗೆಯಲ್ಲಿ ಆದರೆ ಸಮ್ಮರ್ ಟೈಮಲ್ಲಿ ಒಂದು 800ರಿಂದ 900 kg ಭತ್ತದ ಹೊಟ್ಟಲ್ಲಿ ನಾವು ಒಂದು ಬ್ಯಾಚನ್ನು ಮುಗಿಸ್ಬೋದು. ಇನ್ನು ಕೆಲವೊಬ್ಬರು ಮಣ್ಣಿನಿಂದಲೇ ನೆಲ ಮಾಡಿರ್ತಾರೆ. ಮಣ್ಣಿನ ನೆಲ ಅಂತ ಹೇಳಿದರೆ ಅಲ್ಲಿ ವಾಟರ್ ಲೆವೆಲ್ ಇರೋದಿಲ್ಲ. ಅಲ್ಲಿ ಆವಾಗ ಏನಾಗ್ತದೆ, ಈಗ ಕಾಂಕ್ರೀಟ್ ಫ್ಲೋರಿಗೂ ಮತ್ತು ಮಡ್ ಫ್ಲೋರಿಗೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಯಾಕೆಂದರೆ ಮಡ್ ಫ್ಲೋರ್ನವರು ಸ್ವಲ್ಪ ಭತ್ತದ ಹುಟ್ಟನ್ನು ಜಾಸ್ತಿ ಹಾಕಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇವಾಗ ಗೊಬ್ಬರ ತೆಗೆಯುವಾಗ ಕಾಂಕ್ರೀಟ್ ಫ್ಲೋರ್ ಅಷ್ಟು ಈಸಿಯಾಗಿ ಗೊಬ್ಬರ ಬರೋದಿಲ್ಲ. ಯಾಕೆಂತ ಹೇಳಿದರೆ ಈ ಭತ್ತದ ಹೊಟ್ಟು ನಂತರ ಗೊಬ್ಬರವಾದಾಗ ಅದು ಮಣ್ಣಿನ ನೆಲಕ್ಕೆ ಹಿಡ್ಕೊಳ್ತದೆ. ಆದ ಕಾರಣದಿಂದ ಸ್ವಲ್ಪ ದಪ್ಪ ಹಾಕಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಮಗೀಗ 1,000 kgಯಲ್ಲಿ ಒಂದು ಬ್ಯಾಚ್ ಮುಗಿಯೋದಿದ್ದರೆ ಅಲ್ಲಿ ಮಡ್ ಫ್ಲೋರಿಗೆ ಹೋಗೋದಾದರೆ ಒಂದು 2ರಿಂದ 3 ಕ್ವಿಂಟಲ್, 1,300 kg ತನಕ ನಮಗೆ ಭತ್ತದ ಹೊಟ್ಟು ಬೇಕಾಗ್ತದೆ. ಹಾಗೆ ಅಲ್ಲಿ ಸ್ವಲ್ಪ ಗೊಬ್ಬರ ಮಡ್ಡಿಗೆ ಹಿಡ್ಕೊಳ್ತದೆ, ಆದ ಕಾರಣದಿಂದ ಜಾಸ್ತಿ ಹಾಕಬೇಕಾಗ್ತದೆ. ಕಾಂಕ್ರೀಟ್ ಫ್ಲೋರ್ ಆದರೆ ತಿಳಿವಿದ್ರೂ ತೊಂದರೆ ಇಲ್ಲ, ನಾವು ಬೈ ಫೋರ್ಸೇಬಲಿ ತೆಗಿಲಿಕ್ಕಾಗ್ತದೆ. ಮಡ್ ಫ್ಲೋರಲ್ಲಿ ಆದರೆ ಫೋರ್ಸೇಬಲಿ ತೆಗಿಲಿಕ್ಕೆ ಹೋದರೆ ನಾವು ಹಾಕಿರುವ ಮಡ್ ಕೂಡ ಅದರ ಜೊತೆ ಬರೋದ್ರಿಂದ ತುಂಬ ಫೋರ್ಸ್ಫುಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಆದ ಕಾರಣದಿಂದ ಸ್ವಲ್ಪ ನಾವು ಬೆಡ್ಡನ್ನು ದಪ್ಪ ಮಾಡಬೇಕಾಗ್ತದೆ. ಇದು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.